ಹಲೋ ಎವ್ರಿವನ್, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್ ಎಲ್ಲ ಫಾರ್ಮುಲಾಸ್ ಫುಲ್ ಚಾಪ್ಟರ್ ಕ್ವಿಕ್ ರಿವಿಷನ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಫಸ್ಟ್ ಲೆಸನ್. ಸೊ ಯಾರಿನ್ನೂ ವಿಡಿಯೋ ನೋಡಿಲ್ಲ ನೋಡ್ಬೋದು, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ಸೊ ಫಸ್ಟ್ ಫಾರ್ಮುಲಾ ನೋಡಿ, ಪೊಟೆನ್ಷಿಯಲ್ ಫಾರ್ಮುಲಾ ಬರುತ್ತೆ V is equals to KQ divided by R. ಸೊ ಫಸ್ಟ್ ವಿಡಿಯೋ ಯಾರು ನೋಡಿಲ್ಲ ನೋಡಿ ಪ್ಲೀಸ್, ಕನೆಕ್ಟ್ ಆಗಿರುತ್ತೆ ಇದು ಚಾಪ್ಟರ್ಗೆ. ಬಿಕಾಸ್ ಇಲ್ಲಿ ಟರ್ಮ್ಸ್ ಫಸ್ಟ್ ಲೆಸನಲ್ಲಿ ಹೇಳಿದ್ದೀನಿ ಏನೇನು ಇರುತ್ತೆ ಅಂತ, ಅದರದ್ದು ವ್ಯಾಲ್ಯೂಸ್ ಕೂಡ ಹೇಳಿದ್ದೀನಿ. ಸೊ ಅದು ನೋಡಿ ಇಲ್ಲಿ ಮತ್ತೆ ಹೇಳಿದ್ರೆ ಡಬಲ್ ಟೈಮ್ ವೇಸ್ಟ್ ಆಗುತ್ತೆ. ಸೊ V is equals to KQ divided by R. K ವ್ಯಾಲ್ಯೂ ಆಲ್ರೆಡಿ ಹೇಳಿದ್ದೀನಿ 1/4 epsilon naught ಆರ್ 9 × 10⁻⁹. ಸೊ Q is ಚಾರ್ಜ್, R is ಡಿಸ್ಟೆನ್ಸ್ ಅಂತ ಹೇಳ್ಬೋದು. ಮತ್ತು ಫಸ್ಟ್ ಇಯರ್ ಫಾರ್ಮುಲಾ ಇದೆ ವರ್ಕ್ ಈಸ್ ಈಕ್ವಲ್ಸ್ ಟು ಕ್ಯೂ ವಿ ಅಂತ ಹೇಳ್ಬೋದು, ವೇರ್ W is ವರ್ಕ್, Q is ಚಾರ್ಜ್ ಆ್ಯಂಡ್ V is ಪೊಟೆನ್ಷಿಯಲ್. ಸೊ ರಿಲೇಷನ್ಶಿಪ್ ಬಿಟ್ವೀನ್ ಪೊಟೆನ್ಷಿಯಲ್ ಆ್ಯಂಡ್ ವರ್ಕ್ ಡನ್ ಕೇಳಿದಾಗ ಇದು ಫಾರ್ಮುಲಾ ಯೂಸ್ ಮಾಡಿ ಭಾಳಷ್ಟು ಯೂಸ್ ಆಗುತ್ತೆ. W is equals to QV. ನೆಕ್ಸ್ಟ್ ಕೈನೆಟಿಕ್ ಎನರ್ಜಿ ಇಸ್ ಎಲೆಕ್ಟ್ರಾನ್ ವೋಲ್ಟ್, EV ಅಂತ ಹೇಳ್ಬೋದು. ಇದು ಡುವಲ್ ನೇಚರಲ್ಲಿ ಮಾಡರ್ನ್ ಫಿಸಿಕ್ಸಲ್ಲಿ ಯೂಸ್ ಮಾಡ್ತೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ಅಂತ ಹೇಳ್ಬೋದು. ಹಾಫ್ mv² is equals to EV, ವೇರ್ V is ವೆಲಾಸಿಟಿ ಆ್ಯಂಡ್ ದಿಸ್ V is ಸ್ಟಾಪಿಂಗ್ ಪೊಟೆನ್ಷಿಯಲ್ ಅಂತ ಹೇಳ್ಬೋದು, ಅವ್ರ ವೋಲ್ಟೇಜ್ ಅಂತ ಹೇಳ್ಬೋದು. ಹಾಫ್ mv² is equals to EV. ಈ ವ್ಯಾಲ್ಯೂ ಆಲ್ರೆಡಿ ಗೊತ್ತಿರುತ್ತೆ, ಚಾರ್ಜ್ ಆಫ್ ಎಲೆಕ್ಟ್ರಾನ್, m is ಮಾಸ್, ಹಾಫ್ is ಕಾನ್ಸ್ಟೆಂಟ್. ಸೊ ನೆಕ್ಸ್ಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಟ್ ಎ ಪಾಯಿಂಟ್ ಡ್ಯೂ ಟು ಎಲೆಕ್ಟ್ರಿಕ್ ಡೈಪೋಲ್. ಸೊ ಡೈಪೋಲ್ ಫಾರ್ಮುಲಾ, ಡೈಪೋಲ್ ಕ್ವಶನ್ ಏನಾದರೂ ಬಂದರೆ V is equals to KP cos θ ಡಿವೈಡೆಡ್ ಬೈ R² ಅಂತ ತಗೋಬೇಕು. ಸೊ ಥೀಟಾ ಆ್ಯಂಗಲ್ ಕೊಟ್ಟಿರ್ತಾರೆ, K ವ್ಯಾಲ್ಯೂ ಆಲ್ರೆಡಿ ಗೊತ್ತಿರುತ್ತೆ, P ವ್ಯಾಲ್ಯೂ ಆಲ್ರೆಡಿ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. P is equals to ಎಲೆಕ್ಟ್ರಿಕ್ ಡೈಪೋಲ್ ಅಂತ, P is equals to Q into 2A ಅಂತ ಬರಿಬೋದು. ಸೊ ನೆಕ್ಸ್ಟ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ, ರಿಲೇಷನ್ಶಿಪ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಪೊಟೆನ್ಷಿಯಲ್, E ಆ್ಯಂಡ್ V. ಇದ್ರ ಮೇಲೆ ಆಲ್ರೆಡಿ ನಾನು ಸಮ್ಸ್ ತಂದಿದ್ದೀನಿ, ಇದು ವಿಡಿಯೋ ಎಂಡಿಂಗಲ್ಲಿ ಪ್ರಾಬ್ಲಮ್ಸ್ ಮಾಡ್ತೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ಇದೆ. E is equals to ಮೈನಸ್ dV ಡಿವೈಡೆಡ್ ಬೈ dr ಅಂತ ಹೇಳ್ಬೋದು, ಆರ್ ಡೋ ವಿ ಡಿವೈಡೆಡ್ ಬೈ ಡೋ ಆರ್, ವೇರ್ ಡೋ ಈಸ್ ಕಾಲ್ಡ್ ದಿ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಅಂತ ಹೇಳ್ಬೋದು. ಹೇಗೆ ಸಾಲ್ವ್ ಮಾಡಬೇಕಂದ್ರೆ ಆಲ್ರೆಡಿ ನ್ಯೂಮರಿಕಲ್ಸ್ ತಂದಿದ್ದೀನಿ, ವಿಡಿಯೋ ಕಂಪ್ಲೀಟಾಗಿ ನೋಡಿ ಹೇಳ್ಕೊಡ್ತೀನಿ. ಗ್ರಾಫ್ ಕ್ವಶನ್ಸ್ ಕೂಡ ಬರ್ತವೆ, ಹೇಗೆ ಸಾಲ್ವ್ ಮಾಡಬೇಕು ಅದು ಕೂಡ ಹೇಳ್ಕೊಡ್ತೀನಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ E is equals to ಮೈನಸ್ dV ಡಿವೈಡೆಡ್ ಬೈ dx ಅಂತ ಹೇಳ್ಬೋದು. ನೆಕ್ಸ್ಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ 2 ಪಾಯಿಂಟ್ ಚಾರ್ಜಸ್. ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ KQ1 Q2 ಡಿವೈಡೆಡ್ ಬೈ R, KQ1 Q2 ಡಿವೈಡೆಡ್ ಬೈ R ಆಲ್ರೆಡಿ ಕೊಟ್ಟಿರ್ತಾರೆ, ಡಿಸ್ಟೆನ್ಸ್ K ವ್ಯಾಲ್ಯೂ ಗೊತ್ತಿರುತ್ತೆ, Q1 Q2 ಕೂಡ ಕೊಟ್ಟಿರ್ತಾರೆ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಕೇಳಿದಾಗ ಇದು ಫಾರ್ಮುಲಾ ಯೂಸ್ ಮಾಡಬೇಕು. ಸೊ ಇದು ಪೊಟೆನ್ಷಿಯಲ್ ಕಾನ್ಸೆಪ್ಟ್ ಆಯಿತು. ಈಗ ಕೆಪಾಸಿಟನ್ಸ್ ಬಗ್ಗೆ ಮಾತಾಡೋದಾದರೆ, ಸೊ ಫಸ್ಟ್ ಫಾರ್ಮುಲಾ ನೋಡಿ, ಕೆಪಾಸಿಟನ್ಸ್ ಆಫ್ ಎ ಸ್ಪೆರಿಕಲ್ ಕಂಡಕ್ಟರ್. ಸ್ಪೆರಿಕಲ್ ಕಂಡಕ್ಟರ್ ಕೊಟ್ಟಾಗ ಇದು ಫಾರ್ಮುಲಾ ಯೂಸ್ ಮಾಡಬೇಕು. C is equals to 4π epsilon naught R, ವೇರ್ R is ದಿ ರೇಡಿಯಸ್. ಸೊ ಸ್ಪೆರಿಕಲ್ ಕಂಡಕ್ಟರ್ ಕೊಟ್ಟಿರ್ತಾರೆ, ಅದರ ಕೆಪಾಸಿಟನ್ಸ್ ಕೇಳಿದ್ರೆ ಇದು ಫಾರ್ಮುಲಾ ಯೂಸ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ ಸೇಮ್ ಸ್ಪೆರಿಕಲ್ ಸಲುವಾಗಿ 4π epsilon naught AB ಡಿವೈಡೆಡ್ ಬೈ B ಮೈನಸ್ A, ವೇರ್ ಎರಡು ರೇಡಿಯಸ್ ಕೊಟ್ಟಾಗ ಕ್ವಶನಲ್ಲಿ, ವೇರ್ B is called ಔಟರ್ ರೇಡಿಯಸ್, A is called ಇನ್ನರ್ ರೇಡಿಯಸ್. ಸೊ ಇದು ಇಂಪಾರ್ಟೆಂಟ್ ಫಾರ್ಮುಲಾ ಇದೆ, ಇದು ಕೂಡ ಬಹಳಷ್ಟು ಯೂಸ್ ಆಗುತ್ತೆ. ಸೊ 4π epsilon naught AB ಡಿವೈಡೆಡ್ ಬೈ B ಮೈನಸ್ A, R ಜಾಗದಲ್ಲಿ AB ಡಿವೈಡೆಡ್ ಬೈ B ಮೈನಸ್ A, ಎರಡು ರೇಡಿಯಸ್ ಇರ್ತವೆ, ಇಲ್ಲಿ ಆಲ್ರೆಡಿ ಬರೆದಿದ್ದೀನಿ. ನೆಕ್ಸ್ಟ್ ನೋಡಿ ಸಿಲಿಂಡ್ರಿಕಲ್ ಕೆಪಾಸಿಟರ್. ಸಿಲಿಂಡ್ರಿಕಲ್ ಕೆಪಾಸಿಟರ್ ಮೇಲೆ ಜಾಸ್ತಿ ಅಂತೂ ಕ್ವಶನ್ಸ್ ಬರಲ್ಲ, ಬಟ್ ಫಾರ್ಮುಲಾ ನೆನಪಿಟ್ಕೋಬೇಕು. 4π epsilon naught, ಸೊ ಎಲ್ಲದರಲ್ಲಿ ಕಾಮನ್ ಇದೆ 4π epsilon naught, 4π epsilon naught, ಇಲ್ಲೂ 4π epsilon naught L ಡಿವೈಡೆಡ್ ಬೈ 2ln B ಡಿವೈಡೆಡ್ ಬೈ A, ವೇರ್ ln is equals to, ln ವ್ಯಾಲ್ಯೂ ನಿಮಗೆ ಗೊತ್ತಿರುತ್ತೆ 2.303 log to the base 10 ಅಂತ ಹೇಳ್ಬೋದು. ಸೇಮ್ A is ಇನ್ನರ್ ರೇಡಿಯಸ್, B is ಔಟರ್ ರೇಡಿಯಸ್, L ವ್ಯಾಲ್ಯೂ ಕೊಟ್ಟಿರ್ತಾರೆ. ಸೊ ಸಿಲಿಂಡ್ರಿಕಲ್ ಕೆಪಾಸಿಟರ್ ಬಂದಾಗ ಇದು ಫಾರ್ಮುಲಾ ಯೂಸ್ ಮಾಡಬೇಕು, ಲಾಗ್ ವ್ಯಾಲ್ಯೂ ಬ್ರ್ಯಾಕೆಟಲ್ಲಿ ಕೊಟ್ಟಿರ್ತಾರೆ ಕ್ವಶನ್ಸಲ್ಲಿ. ಸೊ ನೆಕ್ಸ್ಟ್ ಡೈಎಲೆಕ್ಟ್ರಿಕ್ ಕೊಟ್ಟಾಗ C is equals to A epsilon naught by D ವಿತೌಟ್ ಡೈಎಲೆಕ್ಟ್ರಿಕ್, ಏರ್ ಮೀಡಿಯಮ್ ಇದ್ದಾಗ. ವಿತ್ ಡೈಎಲೆಕ್ಟ್ರಿಕ್ ಕೊಟ್ಟಾಗ ಮಲ್ಟಿಪ್ಲೈ ಬೈ K ಮಾಡಬೇಕು, C is equals to KA epsilon naught by D ಅಂತ ಹೇಳ್ಬೋದು. ನೆಕ್ಸ್ಟ್ ಕೆಪಾಸಿಟನ್ಸ್ ವಿತ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K ಆ್ಯಂಡ್ ಥಿಕ್ನೆಸ್ ಕೂಡ ಕೊಟ್ಟಾಗ ಈ ಟೈಪ್ ಡೈಗ್ರಾಮ್ ಇರುತ್ತೆ ಕ್ವಶನಲ್ಲಿ. ಇದ್ರದ್ದು ಒಂದು ಡೈಎಲೆಕ್ಟ್ರಿಕ್ ಇರುತ್ತೆ, ಇದು ಡಿಸ್ಟೆನ್ಸ್ D ಇರುತ್ತೆ, ಇದ್ರ ಥಿಕ್ನೆಸ್ T ಇರುತ್ತೆ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K ಇರುತ್ತೆ. ಆವಾಗ ಇದು ಫಾರ್ಮುಲಾ ಬರುತ್ತೆ ಸೇಮ್ A epsilon naught by D ಮೈನಸ್ T. ಇದು ಹೋಲ್ ಡಿಸ್ಟೆನ್ಸ್ ಮೈನಸ್ ಎದ್ರ ಥಿಕ್ನೆಸ್ ಮಾಡಬೇಕು, ಇಂಟು 1 - 1/K ಅಂತ ಬರೀಬೇಕು. ಸೊ K ಈಸ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್, ವ್ಯಾಲ್ಯೂ ಕೊಟ್ಟಿರ್ತಾರೆ. ಸೊ A epsilon naught by D ಮೈನಸ್ T ಇಂಟು 1 - 1/K. ಮೆಟಾಲಿಕ್ ಕಂಡಕ್ಟರ್ ಸಲುವಾಗಿ ಏನಾಗುತ್ತೆ ಅಂದರೆ ಫಾರ್ಮುಲಾ ಇದು 0 ಆಗಿಬಿಡುತ್ತೆ. ಹೇಗೆ ಅಂದರೆ ಮೆಟಾಲಿಕ್ ಕಂಡಕ್ಟರ್ ಸಲುವಾಗಿ K ವ್ಯಾಲ್ಯೂ ಇನ್ಫಿನಿಟಿ ಇರುತ್ತೆ. ಸೊ ಇಲ್ಲಿ ಇನ್ಫಿನಿಟಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ 1/infinity is 0, 1 - 0 is 1, 1 into this is D minus T. ಸೊ A epsilon naught by D minus T. ಸೊ ಎಷ್ಟೊಂದು ಫಾರ್ಮುಲಾಸ್ ನೆನಪಿಟ್ಕೋಬಾರ್ದು, ಒಂದೇ ಫಾರ್ಮುಲಾ ನೆನಪಿಟ್ಕೋಬೇಕು. ಅದರಲ್ಲಿ ಕೇಸಸ್ ಹೇಗೆ ಬರ್ತವೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಮೆಟಾಲಿಕ್ ಕಂಡಕ್ಟರ್ ಸಲುವಾಗಿ ಇನ್ಫಿನಿಟಿ ಹಾಕಿ ಇದು ಫಾರ್ಮುಲಾ ಬರುತ್ತೆ. ಇದು ನೆನಪಿಲ್ಲ ಅಂದರೆ ಇಟ್ಸ್ ಓಕೆ, ಬಟ್ ಮೆಟಾಲಿಕ್ ಸಲುವಾಗಿ ಇನ್ಫಿನಿಟಿ ಅಂತ ನೆನಪಿಟ್ಕೋಬೇಕು. ಸೊ ಎಷ್ಟು ಫಾರ್ಮುಲಾ ಬರುತ್ತೆ. ಸೊ ನೆಕ್ಸ್ಟ್ ನೋಡಿ,
ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್ ಇಂಪಾರ್ಟೆಂಟ್ ಫಾರ್ಮುಲಾ ಇದೆ. ಯು ಇಸ್ ಈಕ್ವಲ್ಸ್ ಟು ಹಾಫ್ ಸಿ ವಿ ಸ್ಕ್ವೇರ್ ಆರ್ ಡಿಫ್ರೆಂಟ್ ಫಾರ್ಮ್ಸ್ ಅಲ್ಲಿ ಬರ್ಬೋದು. ವ್ಯಾಲ್ಯೂಸ್ ಹೇಗೆ ಕೊಟ್ಟಿರ್ತಾರೆ ಕ್ವಶನ್ ಅಲ್ಲಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಮೋಸ್ಟ್ ಇದೆ ಯೂಸ್ ಆಗುತ್ತೆ. ಯು ಇಸ್ ಈಕ್ವಲ್ಸ್ ಟು ಹಾಫ್ ಸಿ ವಿ ಸ್ಕ್ವೇರ್. ಇದಕ್ಕೆ ಚೇಂಜಸ್ ಮಾಡಿಫಿಕೇಶನ್ ಮಾಡೋದಾದ್ರೆ ಕ್ಯೂ ಇಸ್ ಈಕ್ವಲ್ಸ್ ಟು ಸಿ ವಿ ಅಂತ ಫಾರ್ಮುಲಾ ಇದೆ, ಇಂಪಾರ್ಟೆಂಟ್ ಇದೆ. ಕ್ಯೂ ಇಸ್ ಚಾರ್ಜ್, ಸಿ ಇಸ್ ಕೆಪಾಸಿಟೆನ್ಸ್ ವ್ಯಾಲ್ಯೂ, ವಿ ಇಸ್ ವೋಲ್ಟೇಜ್. ಸೊ ಇಲ್ಲಿಂದ ಸಿ ಜಾಗದಲ್ಲಿ ಆರ್ ಎಲ್ಸ್ ಕ್ಯೂ ಜಾಗದಲ್ಲಿ ಸಿ ವಿ ಹಾಕಿದ್ರೆ ಇದೇ ಬರುತ್ತೆ. ಸೊ ಇದೇ ಥರ ಚೇಂಜಸ್ ಮಾಡ್ಬೋದು. ಎನರ್ಜಿ ಡೆನ್ಸಿಟಿ ಯು ಇಸ್ ಈಕ್ವಲ್ಸ್ ಟು ಹಾಫ್ ಎಪ್ಸಿಲಾನ್ ನಾಟ್ ಇ ಸ್ಕ್ವೇರ್. ಎಪ್ಸಿಲಾನ್ ನಾಟ್ ವ್ಯಾಲ್ಯೂ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ. ಕಾಮನ್ ಪೊಟೆನ್ಷಿಯಲ್ ಕ್ವಶನ್ಸ್ ಅಲ್ಲಿ ಕೇಳಿದಾಗ C1 V1 ಪ್ಲಸ್ C2 V2 ಡಿವೈಡೆಡ್ ಬೈ C1 ಪ್ಲಸ್ C2 ಅಂತ ಯೂಸ್ ಮಾಡಬೇಕು. C1 V1 ಪ್ಲಸ್ C2 V2 ಡಿವೈಡೆಡ್ ಬೈ C1 ಪ್ಲಸ್ C2. C1 ಕೆಪಾಸಿಟೆನ್ಸ್ 1 ಇರುತ್ತೆ, V1 ವೋಲ್ಟೇಜ್ 1 ಇರುತ್ತೆ, C2 ಸೇಮ್, V2 ಸೇಮ್. ಅದೇ ಪೊಟೆನ್ಷಿಯಲ್ 2 ಮತ್ತು ಕೆಪಾಸಿಟೆನ್ಸ್ 2. ಸೊ ಎರಡು ಆ್ಯಡ್ ಮಾಡಬೇಕು ಡಿನಾಮಿನೇಟರಲ್ಲಿ C1 ಪ್ಲಸ್ C2. ಫಾರ್ ಎಕ್ಸಾಂಪಲ್ ಎರಡು ಅಂದರೆ ಒಂದು ಕೆಪಾಸಿಟರ್ ಇರುತ್ತೆ, ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ಕೂಡ ಯೂಸ್ ಆಗುತ್ತೆ. ಇದು ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ಒಂದೇ ಪೊಟೆನ್ಷಿಯಲ್ ಹೋಗಿರುತ್ತೆ, ಅದಕ್ಕೆ ಕಾಮನ್ ಪೊಟೆನ್ಷಿಯಲ್ ಅಂತಾರೆ. ಇದು ಕೆಪಾಸಿಟರಿಂದನೂ ಒಂದೇ ಪೊಟೆನ್ಷಿಯಲ್ ಬರ್ತಿರುತ್ತೆ, ಇದು ಕೆಪಾಸಿಟರಿಂದ, ಆವಾಗ ಇದು ಕಾನ್ಸೆಪ್ಟ್ ಯೂಸ್ ಆಗುತ್ತೆ. ಇದು ಫಾರ್ಮುಲಾ ಡೈರೆಕ್ಟ್ ಅಪ್ಲೈ ಮಾಡಿದ್ರೆ ಈಸಿ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ಲಾಸ್ ಆಫ್ ಎನರ್ಜಿ. ಡೆಲ್ಟಾ ಯು ಇಸ್ ಈಕ್ವಲ್ಸ್ ಟು ಹಾಫ್ C1 C2 ಡಿವೈಡೆಡ್ ಬೈ C1 ಪ್ಲಸ್ C2 ಇಂಟು V1 ಮೈನಸ್ V2 ದಿ ಹೋಲ್ ಸ್ಕ್ವೇರ್. ಹಾಫ್ C1 C2 ಡಿವೈಡೆಡ್ ಬೈ C1 ಪ್ಲಸ್ C2 V1 ಮೈನಸ್ V2 ಹೋಲ್ ಸ್ಕ್ವೇರ್ ಅಂತ ಹೇಳ್ಬೋದು. ಲಾಸ್ ಆಫ್ ಎನರ್ಜಿ ಏನಿಲ್ಲ, ಯು ಇಸ್ ಈಕ್ವಲ್ಸ್ ಟು ಹಾಫ್ ಸಿ ವಿ ಸ್ಕ್ವೇರ್ ಅಪ್ಲೈ ಮಾಡಿ, ಇನಿಷಿಯಲ್ ಎನರ್ಜಿ ಫೈನ್ ಮಾಡಿ, ಇದರಿಂದ ಫೈನಲ್ ಎನರ್ಜಿ ಕೂಡ ಫೈನ್ ಮಾಡಿ. ಫೈನಲ್ ಮೈನಸ್ ಇನಿಷಿಯಲ್ ಮಾಡಿದ್ರೆ ಲಾಸ್ ಆಫ್ ಎನರ್ಜಿ ಸಿಗುತ್ತೆ. ಇದು ಫಾರ್ಮುಲಾಯಿಂದ ಡೈರೆಕ್ಟ್ ಬರುತ್ತೆ. ಆರ್ ಎಲ್ಸ್ ಇನಿಷಿಯಲ್ ಫೈನಲ್ ಫೈನ್ ಮಾಡಿ ನೀವು ಮೈನಸ್ ಮಾಡಿದ್ರೆ ಕೂಡ ಬರುತ್ತೆ, ನೋ ಪ್ರಾಬ್ಲಮ್. ಬಟ್ ಇದು ಶಾರ್ಟ್ಕಟ್ ಫಾರ್ಮುಲಾ ಇದೆ. ನೆಕ್ಸ್ಟ್ ಕೆಪಾಸಿಟರ್ಸ್ ಇನ್ ಸೀರೀಸ್. ಸೊ ಕೆಪಾಸಿಟರ್ಸ್ ಇನ್ ಸೀರೀಸ್ ನಾರ್ಮಲ್ ಫಾರ್ಮುಲಾ 1 by CS is where CS is equivalent capacitors in series 1 by C1 plus 1 by ಎರಡು ಕೆಪಾಸಿಟರ್ ಕೊಟ್ಟಾಗ C1 C2 ಡಿವೈಡೆಡ್ ಬೈ C1 ಪ್ಲಸ್ C2 ಆಗುತ್ತೆ. ಸೊ ಪ್ಯಾರಲಲ್ ಅಲ್ಲಿ ಎಲ್ಲ ಆ್ಯಡ್ ಆಗುತ್ತೆ. ಮತ್ತು ಕೆಪಾಸಿಟರ್ಸ್ ಅಲ್ಲಿ ಈಕ್ವಿವೆಲೆಂಟ್ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಲೆಸ್ ವ್ಯಾಲ್ಯೂ ಬರುತ್ತೆ, ಪ್ಯಾರಲಲ್ ಅಲ್ಲಿ ಜಾಸ್ತಿ ಇರುತ್ತೆ. ಇಲ್ಲಿಂದ ನೋಡ್ಬೋದು ಆ್ಯಡ್ ಮಾಡ್ತೀವಿ ಸೊ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಇಲ್ಲಿ ಡಿವೈಡ್ ಮಾಡ್ತಿದ್ವಿ ಸೊ ವ್ಯಾಲ್ಯೂ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇದು ಶಾರ್ಟ್ಕಟ್ ಫಾರ್ಮುಲಾ ಇದೆ. Q1 is equals to C1 Q ಡಿವೈಡೆಡ್ ಬೈ C1 ಪ್ಲಸ್ C2. ಅಂದರೆ ಫಾರ್ ಎಕ್ಸಾಂಪಲ್ ನೀವೆಲ್ಲ ಚಾರ್ಜಸ್ ಮತ್ತು ಈಕ್ವಿವೆಲೆಂಟ್ ಕೆಪಾಸಿಟೆನ್ಸ್ ಫೈಂಡ್ ಮಾಡಿರ್ತೀರಾ. ಕ್ವಶನಲ್ಲಿ ಕೇಳ್ತಾರೆ ಫೈಂಡ್ ದಿ ಚಾರ್ಜ್ ಆನ್ ಫಸ್ಟ್ ಕೆಪಾಸಿಟೆನ್ಸ್ ಅಂತ ಕೇಳ್ಬೋದು, ಆರ್ ಫೈಂಡ್ ದಿ ಚಾರ್ಜ್ ಆನ್ C1 ಅಂತ ಹೇಳ್ಬೋದು. ಸೊ ಆವಾಗ ನೀವು ಟೋಟಲ್ ಚಾರ್ಜ್ ಫೈಂಡ್ ಮಾಡಿರ್ತೀರಾ. ಸಪ್ರೇಟ್ ಚಾರ್ಜಸ್ ಬೇಕಂದರೆ ಇದು ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡಿ, C1 ಇಂಟು ಟೋಟಲ್ ಚಾರ್ಜ್ ಡಿವೈಡೆಡ್ ಬೈ C1 ಪ್ಲಸ್ C2. Q ಇಸ್ ಟೋಟಲ್ ಚಾರ್ಜ್. ಸೊ ಟೋಟಲ್ ಚಾರ್ಜ್ ಫೈಂಡ್ ಮಾಡ್ತೀರಾ, Q ಇಸ್ ಈಕ್ವಲ್ಸ್ ಟು CV ಫಾರ್ಮುಲಾಯಿಂದ C ಈಕ್ವಿವೆಲೆಂಟ್ ಕೆಪಾಸಿಟೆನ್ಸ್ ಇರುತ್ತೆ. ಸೊ C1 Q ಡಿವೈಡೆಡ್ ಬೈ C1 ಪ್ಲಸ್ C2. ಆರ್ ಎಲ್ಸ್ ಹೀಗೆ ನೆನಪಿಟ್ಕೋಬೋದು. ಸೊ Q is equals to CV ಅಂತ ಹೇಳಿದ್ದೀನಿ. ಸೊ Q1 is equals to C1 ಇಂಟು ವಿ ವ್ಯಾಲ್ಯೂ ಏನಿದೆ Q ಡಿವೈಡೆಡ್ ಬೈ C1 ಪ್ಲಸ್ C2 ಅಂತ ಹೇಳ್ಬೋದು. ಇಲ್ಲಿಂದ V is equals to Q ಡಿವೈಡೆಡ್ ಬೈ C. ಸೊ ಇಲ್ಲಿ C1 ಪ್ಲಸ್ C2 ಆ್ಯಡ್ ಮಾಡಬೇಕು. Q2 ಕೂಡ ಸೇಮ್, ಇಲ್ಲಿ C2 ಬರುತ್ತೆ. C2 ಇಂಟು Q ಬೈ ಡಿವೈಡೆಡ್ ಬೈ C1 ಪ್ಲಸ್ C2. ಇದು ಶಾರ್ಟ್ಕಟ್ ಫಾರ್ಮುಲಾ ಇದೆ. ಸೊ ನೆಕ್ಸ್ಟ್ ಕನ್ಸೆಪ್ಟ್ ಇಂಪಾರ್ಟೆಂಟ್ ಇದೆ. ಡೈಎಲೆಕ್ಟ್ರಿಕ್ಸ್ ಅಲ್ಲಿ ಎರಡು ಕೇಸ್ ಬರ್ತವೆ. ಒಂದು ಬ್ಯಾಟ್ರಿ ಇರ್ಲಾರ್ದಾಗ, ಬ್ಯಾಟ್ರಿ ಪ್ರೆಸೆಂಟ್ ಇದ್ದಾಗ. ಸೊ ಒಂದು ಬ್ಯಾಟ್ರಿ ಇಸ್ ರಿಮೂವ್ ಆ್ಯಂಡ್ ಬ್ಯಾಟ್ರಿ ಇಸ್ ಪ್ರೆಸೆಂಟ್. ಇದು ದಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ, ಪ್ಲೀಸ್ ನೋಟ್ ಡೌನ್. ಸೊ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಕೆ ಇದೆ, ಒಂದು ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಇದೆ, ಎರಡು ಪ್ಲೇಟ್ಸ್ ಇದಾವೆ. ಸೊ ಪ್ಲಸ್ ಕ್ಯೂ ಮೈನಸ್ ಕ್ಯೂ ಚಾರ್ಜ್ ಇದೆ. ಇದು ಬ್ಯಾಟ್ರಿ ಇಲ್ಲ ಇದು ಕೇಸಲ್ಲಿ. ಸೊ ಬ್ಯಾಟ್ರಿ ಇಲ್ಲ ಇದು ಕೇಸಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಿರುತ್ತೆ ಅಂದರೆ ಇ ಡಿವೈಡೆಡ್ ಬೈ ಕೆ ಆಗುತ್ತೆ. ಪೊಟೆನ್ಷಿಯಲ್ ಏನಾಗುತ್ತೆ ಅಂದರೆ ಡಿಕ್ರೀಸ್ ಆಗುತ್ತೆ. ಎಷ್ಟಿಂದ ಡಿಕ್ರೀಸ್ ಆಗುತ್ತೆ? ಕೆ ಟೈಮ್ಸ್ ಡಿಕ್ರೀಸ್ ಆಗುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ. ಐ ಆಮ್ ರಿಪೀಟಿಂಗ್ ದಿ ಸೇಮ್, ಭಾಳಷ್ಟು ಯೂಸ್ ಆಗುತ್ತೆ. ಇದು ಶಾರ್ಟ್ಕಟ್ ಫಾರ್ಮುಲಾಸ್ ಇದಾವೆ. ಚಾರ್ಜ್ ಚೇಂಜ್ ಆಗಲ್ಲ, ಬ್ಯಾಟ್ರಿ ಇಸ್ ನಾಟ್ ಅಂದರೆ ಬ್ಯಾಟ್ರಿ ಇಸ್ ರಿಮೂವ್ ಇದ್ದಾಗ ಚಾರ್ಜ್ ಸೇಮ್ ಇರುತ್ತೆ. ಆಫ್ಟರ್ ಡೈಎಲೆಕ್ಟ್ರಿಕ್ ಆ್ಯಂಡ್ ಬಿಫೋರ್ ಡೈಎಲೆಕ್ಟ್ರಿಕ್ ಸೇಮ್ ಇರುತ್ತೆ. ಕೆಪಾಸಿಟೆನ್ಸ್ ಎವ್ರಿ ಟೈಮ್ ಕೆ ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗಲ್ಲಿ ಕೆ ವ್ಯಾಲ್ಯೂ 1 ಇರುತ್ತೆ, ಒಂದು ಕೆಪಾಸಿಟೆನ್ಸ್ 1 ಮೈಕ್ರೋಫೆರಡ್ ಏನಾದರೂ ಬರ್ಬೋದು ಸಮಥಿಂಗ್. ನೆಕ್ಸ್ಟ್ ಕ್ವಶನಲ್ಲಿ ಇರುತ್ತೆ ಇಫ್ ವಿ ಇಂಟ್ರೊಡ್ಯೂಸ್ ಎ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಸಮ್ ವ್ಯಾಲ್ಯೂ ಅಂತ ಹೇಳ್ಬೋದು. ಆವಾಗ ಕೆಪಾಸಿಟರ್ ಏನಾಗುತ್ತೆ ಕೇಳ್ತಾರೆ, ಡೈರೆಕ್ಟ್ ಕೆ ಇಂದ ಮಲ್ಟಿಪ್ಲೈ ಮಾಡಿ, ಕೆ ವ್ಯಾಲ್ಯೂ ಎಷ್ಟಿರುತ್ತೆ ಸೊ ನಾರ್ಮಲ್ ಆಗಿ ಬರುತ್ತೆ. ನೆಕ್ಸ್ಟ್ ಎನರ್ಜಿ ಅಂದರೆ ಯು ಡಿವೈಡೆಡ್ ಬೈ ಕೆ. ಇದು ಬ್ಯಾಟ್ರಿ ರಿಮೂವ್ ಇದ್ದಾಗ ಅಂದರೆ ಬ್ಯಾಟ್ರಿ ಇರಲಾರ್ದಾಗ. ಬ್ಯಾಟ್ರಿ ಪ್ರೆಸೆಂಟ್ ಇದ್ದಾಗ ಕೇಸ್ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಇರುತ್ತೆ, ಇಲ್ಲಿ ಡಿವೈಡೆಡ್ ಬೈ ಕೆ ಆಗಿತ್ತು, ಬಟ್ ಇಲ್ಲಿ ನೋ ಚೇಂಜ್ ಅಟ್ ಆಲ್. ಮತ್ತು ಪೊಟೆನ್ಷಿಯಲ್ ಕೂಡ ನೋ ಚೇಂಜ್. ಬಟ್ ಇಲ್ಲಿ ಚಾರ್ಜ್ ಕೆ ಟೈಮ್ಸ್ ಮಲ್ಟಿಪ್ಲೈ ಆಗಿದೆ, ಇಲ್ಲಿ ಚಾರ್ಜ್ ಸೇಮ್ ಇದೆ ಅಂದರೆ ಚಾರ್ಜ್ ಚೇಂಜಸ್ ಇಲ್ಲ, ಇಲ್ಲಿ ಚಾರ್ಜ್ ಕೆ ಟೈಮ್ಸ್ ಮಲ್ಟಿಪ್ಲೈ ಆಗಿದೆ. ಇದು ದಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೇಮ್ ಕೆಪಾಸಿಟೆನ್ಸ್ ಇಲ್ಲೂ ಕೂಡ ಕೆ ಟೈಮ್ಸ್ ಮಲ್ಟಿಪ್ಲೈ ಆಗುತ್ತೆ, ಇಲ್ಲೂ ಕೂಡ ಕೆ ಟೈಮ್ಸ್ ಮಲ್ಟಿಪ್ಲೈ ಆಗುತ್ತೆ. ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಕೆ ಟೈಮ್ಸ್ ಮಲ್ಟಿಪ್ಲೈ ಆಗುತ್ತೆ, ಇಲ್ಲಿ ಡಿವೈಡ್ ಆಗುತ್ತೆ. ಇದು ಡಿಫರೆನ್ಸ್ ಬಿಟ್ವೀನ್ ಬ್ಯಾಟ್ರಿ ಇಸ್ ರಿಮೂವ್ಡ್ ಆ್ಯಂಡ್ ಬ್ಯಾಟ್ರಿ ಇಸ್ ಪ್ರೆಸೆಂಟ್. ಇಲ್ಲಿ ನೋಡ್ಬೋದು ಡೈಎಲೆಕ್ಟ್ರಿಕ್ ವ್ಯಾಲ್ಯೂ ಕೆ ಇದೆ, ಇದಕ್ಕೆ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದಾರೆ. ಸೊ ಇದು ಕೇಸ್ ಇದೆ, ಇದು ಕೇಸ್ ಇದೆ. ನೆನಪಿಟ್ಕೋಬೇಕು, ಡೈರೆಕ್ಟ್ ಯೂಸ್ ಮಾಡ್ಬೋದು ಕ್ವಶನ್ಸಲ್ಲಿ ಕೇಳಿದಾಗ. ನೆಕ್ಸ್ಟ್ ಇಂಪಾರ್ಟೆಂಟ್ ಕನ್ಸೆಪ್ಟ್ KCT 2020 ಅಲ್ಲಿ ಇದು ಒಂದು ಕ್ವಶನ್ ಬಂದಿತ್ತು.
ಈ ಥರ ಕ್ವಶನ್ ಕ್ಯೂಬಿಕಲ್ ಟೈಪ್ ಕ್ವಶನ್ಸ್ ಬಂದಾಗ ಶಾರ್ಟ್ಕಟ್ ಆಗಿ ಹೇಗೆ ಸಾಲ್ವ್ ಮಾಡಬೇಕಂದ್ರೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಇದು ವಿಡಿಯೋದಲ್ಲಿ ಒಂದು ಕ್ವಿಕ್ ಸಿನಾಪ್ಸಿಸ್ ಟೈಪ್ ಹೇಳ್ತಾ ಇದ್ದೀನಿ ನೋಡಿ. EFB ಅಂತ ನೆನಪಿಟ್ಕೋಬೇಕು. ಎಲೆಕ್ಟ್ರಿಕ್ ಫೋರ್ಸ್ ಫಾರ್ ಬಾಸ್ ಅಂತ ನೆನಪಿಟ್ಕೋಬೇಕು. ವೇರ್ E ಸ್ಟ್ಯಾಂಡ್ಸ್ ಫಾರ್ ಎಡ್ಜ್, F ಸ್ಟ್ಯಾಂಡ್ಸ್ ಫಾರ್ ಫೇಸ್ ಡೈಗ್ನಲ್, B ಸ್ಟ್ಯಾಂಡ್ಸ್ ಫಾರ್ ಬಾಡಿ ಡೈಗ್ನಲ್. E ಸ್ಟ್ಯಾಂಡ್ ಫಾರ್ ಎಡ್ಜ್, F ಸ್ಟ್ಯಾಂಡ್ಸ್ ಫಾರ್ ಫೇಸ್ ಡೈಗ್ನಲ್, B ಸ್ಟ್ಯಾಂಡ್ಸ್ ಫಾರ್ ಬಾಡಿ ಡೈಗ್ನಲ್. ಸೊ ಇದು ಹೇಗೆ ನೆನಪಿಟ್ಕೋಬೇಕಂದ್ರೆ ಫಸ್ಟ್ ಆಫ್ ಆಲ್ 3 ಲೈನ್ ಹಾಕೋಬೇಕು. ಇಲ್ಲಿ 1 2 ಬರೀಬೇಕು, ಇಲ್ಲಿ 3 ಮತ್ತು 4 ಬರೀಬೇಕು, ಇಲ್ಲಿ 1 2 3 4, ಇಲ್ಲಿ 5 ಬರೀಬೇಕು, ಇಲ್ಲಿ 6 ಬರೀಬೇಕು, 7 ಉಳಿತು. ಸೊ 7 ಇಲ್ಲಿ ಶಿಫ್ಟ್ ಮಾಡಬೇಕು. ಇಲ್ಲಿ ನೋಡ್ಬೋದು 1 2 3 4 5 6 7. ಸೊ 1 2 ಫಸ್ಟ್ ಬರೀಬೇಕು, 3 ಲೈನ್ಸ್ ಹಾಕಬೇಕು, 1 2 ಬರೀಬೇಕು, 3 4 5 6 7 ಉಳಿತು, ಇಲ್ಲಿ 7 ಶಿಫ್ಟ್ ಮಾಡಬೇಕು. ಅದರ ಮುಂದೆ R ಅಂತ ಬರೀಬೇಕು. R ಸ್ಟ್ಯಾಂಡ್ ಫಾರ್ ರೆಸಿಸ್ಟೆನ್ಸ್. ಸೊ ಎಡ್ಜ್ ಏನಾದರೂ ಕ್ವಶನಲ್ಲಿ ಕೇಳಿದಾಗ ಡೈರೆಕ್ಟ್ ಇದು ಫಾರ್ಮುಲಾ ಯೂಸ್ ಮಾಡ್ಬೋದು, 7R/12. ಫೇಸ್ ಡೈಗ್ನಲ್ ಬಗ್ಗೆ ಕೇಳಿದಾಗ 3R/4. R ವ್ಯಾಲ್ಯೂ ಕೊಟ್ಟಿರ್ತಾರೆ, ಸಬ್ಸ್ಟಿಟ್ಯೂಟ್ ಮಾಡಿ ಡೈರೆಕ್ಟ್ ಆನ್ಸರ್ ಬರುತ್ತೆ. ಈ ಟೈಪ್ ಕ್ವಶನ್ಸ್ ಬಂದಾಗ ನೀವು ಲೆಂದಿ ಮೆಥಡ್ ಆಗುತ್ತೆ ಭಾಳಷ್ಟು. 5R/6. ಕೆಪಾಸಿಟರ್ಸಲ್ಲಿ ಸೇಮ್ ಫಾರ್ಮುಲಾ, ಇದಕ್ಕೆ ಉಲ್ಟಾ ಮಾಡಬೇಕು, ರಿವರ್ಸ್ ಮಾಡಬೇಕು. 12/7 ಮಲ್ಟಿಪ್ಲೈ ಬೈ C ಮಾಡಬೇಕು. ಇಲ್ಲಿ 4C/3, 6C/5. ಇದು ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಯೂಸ್ ಆಗುತ್ತೆ. ಇದು ಈಗ ಚಾಪ್ಟರಲ್ಲಿ ಯೂಸ್ ಆಗ್ತಿದೆ ಕೆಪಾಸಿಟರ್. ಸೊ KCT 2020 ಕ್ವಶನ್ ನೋಡಿ. R ವ್ಯಾಲ್ಯೂ 1 ಕೊಟ್ಟಿದ್ದಾರೆ, ಎಲ್ಲ 1 ಓಮ್ ರೆಸಿಸ್ಟರ್ಸ್ ಇದಾವೆ. ಫೈಂಡ್ ದಿ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಬಿಟ್ವೀನ್ A ಆ್ಯಂಡ್ B ಅಂತ ಹೇಳಿದ್ದಾರೆ. ಸೊ A ಆ್ಯಂಡ್ B ಏನಿದೆ ಇದು ಬಾಡಿ ಡೈಗ್ನಲ್ ಇದೆ. ಸೊ ಬಾಡಿ ಡೈಗ್ನಲ್ಗೆ ಡೈರೆಕ್ಟ್ ಫಾರ್ಮುಲಾ 5R/6. ಸೊ ನೋಡಿದ ತಕ್ಷಣನೇ ಟಿಕ್ ಹಾಕ್ಬೋದು. ನಾರ್ಮಲ್ ಮೆಥಡಿಂದ ಮಾಡಿದ್ರೆ ಭಾಳಷ್ಟು ಲೆಂದಿ ಆಗಿದೆ. ಇದು ಶಾರ್ಟ್ಕಟ್ ಇದೆ. ಎಲೆಕ್ಟ್ರಿಕ್ ಫೋರ್ಸ್ ಫಾರ್ ಬಾಸ್ ಅಂತ ನಾನು ನೆನಪಿಟ್ಟಿದೆ. ಸೊ E ಸ್ಟ್ಯಾಂಡ್ ಫಾರ್ ಎಡ್ಜ್, F ಸ್ಟ್ಯಾಂಡ್ ಫಾರ್ ಫೇಸ್ ಡೈಗ್ನಲ್, B ಸ್ಟ್ಯಾಂಡ್ ಫಾರ್, ಮತ್ತೆ ಬರೆಯೋದು ಟ್ರಿಕ್ ಕೂಡ ಹೇಳಿದ್ದೀನಿ. 1 2 ಬರೀಬೇಕು, 3 4 5 6 ಮತ್ತು 7. ಸೊ Cಗೆ ಉಲ್ಟಾ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ ಬನ್ನಿ ಸ್ವಲ್ಪ. ಸೊ ನಾನು ಹೇಳಿದ್ದೆ ಡಿಫ್ರೆನ್ಸ್ ಅಂದರೆ ರಿಲೇಷನ್ಶಿಪ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಪೊಟೆನ್ಷಿಯಲ್ ಇದು ಯೂಸ್ ಮಾಡಬೇಕಂತ ಹೇಳಿದ್ದೆ. ಕ್ವಶನ್ಸ್ ಹೇಗೆ ಬರ್ತವೆ ಅಂದರೆ ಒಂದು ಈಕ್ವೇಷನ್ ಕೊಟ್ಟಿರ್ತಾರೆ, V x, y, z ವೋಲ್ಟೇಜ್ ಇದೆ. ಒಂದು ಈಕ್ವೇಷನ್ ಇದೆ 6x - 8xy - 8y + 6yz. ಫೈಂಡ್ ದ ಎಲೆಕ್ಟ್ರಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ಚಾರ್ಜ್ ಕೊಟ್ಟಿದ್ದಾರೆ ಸಿಚುವೇಟೆಡ್ ಅಟ್ 1, 1, 1 ಅಂದರೆ ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ 1, 1, 1. ಫಾರ್ಮುಲಾ ಹೇಳಿದೆ E = -∂V/2x. ಸೊ E = -∂V/2x. ಸೊ ಮೈನಸ್ ಆಸ್ ಇಟ್ ಈಸ್. ಸೊ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಬಗ್ಗೆ ಸೆಪರೇಟ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಸೆಪರೇಟ್ ವಿಡಿಯೋ ಮಾಡ್ತೀನಿ. ಐ ಹೋಪ್ ಯು ನೋ ದಿ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್. ಸೊ ನೋಡಿ, ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಏನಿಲ್ಲ ಹೇಳ್ಕೊಡ್ತೀನಿ. ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಅಂದರೆ ಫಸ್ಟ್ ಆಫ್ ಆಲ್ ಎಕ್ಸ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು, y ಮತ್ತು z ಕಾನ್ಸ್ಟೆಂಟ್ ಇಡಬೇಕು. ನೆಕ್ಸ್ಟ್ ಟೈಮ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು y ಮಾಡಬೇಕು, x ಮತ್ತು z ಕಾನ್ಸ್ಟೆಂಟ್ ಇಡಬೇಕು. ನೆಕ್ಸ್ಟ್ ಟೈಮ್ zಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು, x y ಕಾನ್ಸ್ಟೆಂಟ್ ಇಡಬೇಕು. ಈಗ ನೋಡಿ ಮೈನಸ್ ಆಸ್ ಇಟ್ ಈಸ್. ಸೊ ಇಲ್ಲಿ ಫಸ್ಟ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, y ಮತ್ತು z ಕಾನ್ಸ್ಟೆಂಟ್ ಇಡಬೇಕು. ಸೊ 6x ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ 6 ಬರುತ್ತೆ. ಸೊ ಇದಕ್ಕೆ y ಕಾನ್ಸ್ಟೆಂಟ್ ಇಡಬೇಕಂತ ಹೇಳಿದ್ದೀನಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ 8y ಬರುತ್ತೆ. ಸೊ ಮೈನಸ್ ಆಸ್ ಇಟ್ ಈಸ್ -8y ಇಂಟು i ಕ್ಯಾಪ್. ಸೊ ಬಿಕಾಸ್ ವಿ ಆರ್ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಬಿಕಾಸ್ ಇಲ್ಲಿ ಎಕ್ಸ್ ಇಲ್ಲ, ಇದು 0 ಆಗುತ್ತೆ, ಇದು ಕೂಡ 0 ಇಂಟು i ಕ್ಯಾಪ್ ಪ್ಲಸ್ ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು y ಕೀಪಿಂಗ್ x ಆ್ಯಂಡ್ z ಆಸ್ ಕಾನ್ಸ್ಟೆಂಟ್. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು y ಅಂದರೆ ಇಲ್ಲಿ ಕೂಡ ಏನೂ ಇಲ್ಲ, 0 ಆಗುತ್ತೆ. ಇಲ್ಲಿ -8x ಬರುತ್ತೆ, ಇಲ್ಲಿ -8 ಬರುತ್ತೆ. ಬಿಕಾಸ್ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು y ಅಂದರೆ ಇದು ಕ್ಯಾನ್ಸಲ್ ಆಗುತ್ತೆ, -8 ಪ್ಲಸ್ 6z ಉಳಿದೆ ಇಂಟು j ಕ್ಯಾಪ್, ಬಿಕಾಸ್ ವಿ ಆರ್ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು y. ನೆಕ್ಸ್ಟ್ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು z ಕೀಪಿಂಗ್ x ಆ್ಯಂಡ್ z ಆಸ್ ಕಾನ್ಸ್ಟೆಂಟ್, ಕೀಪಿಂಗ್ x ಆ್ಯಂಡ್ y ಆಸ್ ಕಾನ್ಸ್ಟೆಂಟ್. ಇಲ್ಲಿ z ಇಲ್ಲ, ಇದು 0, ಇಲ್ಲಿ z ಇಲ್ಲ, ಇದು 0. ಸೊ ಇದು ಇಲ್ಲಿ z ಇಲ್ಲ, ಇದು 0. ಸೊ ಇಲ್ಲಿ ಏನು ಬರುತ್ತೆ ಅಂದರೆ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ 6y ಇಂಟು ಕೆ ಕ್ಯಾಪ್ ಬರುತ್ತೆ. ಸೊ ಈಗ ಪಾಯಿಂಟ್ಸ್ ಕೊಟ್ಟಿದ್ದಾರೆ 1, 1, 1. ಸೊ ಎಕ್ಸ್ ವೈ ಝೆಡ್ ಜಾಗದಲ್ಲಿ 1, 1, 1 ಸಬ್ಸ್ಟಿಟ್ಯೂಟ್ ಮಾಡಿ, ಇದು -1 ಆಸ್ ಇಟ್ ಈಸ್. ಸೊ 6 - 8 ಇಂಟು 1, 6 - 8 is -2y ಕ್ಯಾಪ್. ಸೊ ಇಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡಿ, -8 ಪ್ಲಸ್ 6 ಮಾಡಿದಾಗ -10 ಜೆ ಕ್ಯಾಪ್ ಬರುತ್ತೆ. 6 1 6 ಪ್ಲಸ್ 6 ಕೆ ಕ್ಯಾಪ್. ಸೊ ಮಲ್ಟಿಪ್ಲೈ ವಿತ್ ಮೈನಸ್ ಸೈನ್ 2y ಪ್ಲಸ್ 10j -6k ಬಂತು. ಸೊ ಈಗ F = QV ಫಾರ್ಮುಲಾ ಇದೆ. ಅವ್ರು ಎಲೆಕ್ಟ್ರಿಕ್ ಫೋರ್ಸ್ ಕೇಳಿದ್ದಾರೆ, ಬಟ್ Q ಮಾಡ್ಯುಲಸ್ ಬೇಕು ನಮಗೆ. ಇದಕ್ಕೆ ಮಾಡ್ ಹೇಗೆ ತೆಗಿತೀರಾ? ನಾರ್ಮಲ್ ಮೆಥಡಿಂದ √ ಸ್ಕ್ವೇರ್ ರೂಟ್ ಆಫ್ ದಿಸ್ ಸ್ಕ್ವೇರ್ ಪ್ಲಸ್ ಸ್ಕ್ವೇರ್ ಪ್ಲಸ್ ಸ್ಕ್ವೇರ್ 2 ಸ್ಕ್ವೇರ್ ಪ್ಲಸ್ 10 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ವಿಚ್ ಇಸ್ = √140. ವಿ ಕ್ಯಾನ್ ರೈಟ್ 2√35. ಸೊ F = QV ಫಾರ್ಮುಲಾ ಇದೆ. 2 ಇಂಟು Q ಆಲ್ರೆಡಿ ಕೊಟ್ಟಿದ್ದಾರೆ ಕ್ವಶನಲ್ಲಿ 2 ಕೂಲಮ್ ಅಂತ. ಸೊ 2 ಇಂಟು ಈ ವ್ಯಾಲ್ಯೂ ಫೈನ್ ಮಾಡಿದ್ದೀವಿ 2√35. ಸೊ 4√35 ನ್ಯೂಟನ್ ಇಸ್ ದಿ ಆನ್ಸರ್. ಈ ಟೈಪ್ ಕ್ವಶನ್ ಬಂದಾಗ ಯು ಶುಡ್ ಯೂಸ್ ದಿ ಕಾನ್ಸೆಪ್ಟ್ ಆಫ್ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್. ಈ ಟೈಪ್ ಕ್ವಶನ್ ಬಂದಾಗ ಈ ಟೈಪ್ ಸಾಲ್ವ್ ಮಾಡಬೇಕು ನೀವು. ಇದು ದಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀನಿ. ಸೊ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಕಲಿಬೇಕು ನೀವು. ಫಸ್ಟ್ ಟರ್ಮ್ ಕಾನ್ಸ್ಟೆಂಟ್ ಇಡಬೇಕು, ಫಸ್ಟ್ ಅದ್ರ ಜೊತೆ
ಡಿಫ್ರೆನ್ಷಿಯೇಟ್ ಮಾಡಬೇಕು, ಎರಡು ಟರ್ಮ್ಸ್ ಕಾನ್ಸ್ಟೆಂಟ್ ಇರಬೇಕು. ನೆಕ್ಸ್ಟ್ ಯು ಕ್ಯಾನ್ ಪ್ರೊಸೀಡ್ ದಿ ಸೇಮ್ ವೇ. ಸೊ ನೆಕ್ಸ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ಇ ಆ್ಯಂಡ್ ವಿ ಮತ್ತು ಗ್ರಾಫಿಕಲ್ ಕ್ವಶನ್ಸ್ ಹೇಗೆ ಅಪ್ರೋಚ್ ಮಾಡಬೇಕು, ಅದು ನಾರ್ಮಲ್ ಈಕ್ವೇಷನ್ ಆಯಿತು. ಈಗ ಗ್ರಾಫ್ ಕ್ವಶನ್ಸ್ ಹೇಗೆ ಬರ್ತವೆ. ಸೊ ಇದು ವಿ ವರ್ಸಸ್ ಆರ್ ಅಂದರೆ ಪೊಟೆನ್ಷಿಯಲ್ ವರ್ಸಸ್ ಡಿಸ್ಟೆನ್ಸ್ ಗ್ರಾಫ್ ಇದೆ. ಸೊ ವೈ ಆಕ್ಸಿಸ್ ರಿಪ್ರೆಸೆಂಟ್ ವೋಲ್ಟೇಜ್, ಎಕ್ಸ್ ಆಕ್ಸಿಸ್ ರಿಪ್ರೆಸೆಂಟ್ ಡಿಸ್ಟೆನ್ಸ್. ಫೈಂಡ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಆಟ್ ಆರ್ ಇಸ್ ಈಕ್ವಲ್ಸ್ ಟು 5 ಮೀಟರ್ ಅಂತ ಹೇಳಿದ್ದಾರೆ. ಸೊ ಇದು ನೋಡಿ ಆರ್ ಇಸ್ ಈಕ್ವಲ್ಸ್ ಟು 5 ಮೀಟರಲ್ಲಿ ಫಸ್ಟ್ ಆಫ್ ಆಲ್ ಫಾರ್ಮುಲಾ ಏನಿದೆ, ಇ ಇಸ್ ಈಕ್ವಲ್ಸ್ ಟು ಮೈನಸ್ ಡಿ ವಿ ಡಿವೈಡೆಡ್ ಬೈ ಡಿ ಆರ್ ಅಂತ ಹೇಳಿದೆ. ಇ ಇಸ್ ಈಕ್ವಲ್ಸ್ ಟು ಮೈನಸ್ ಡಿ ವಿ ಡಿವೈಡೆಡ್ ಬೈ ಡಿ ಆರ್. ಇದು ಮೈನಸ್ ಸೈನ್ ಆಸ್ ಇಟ್ ಈಸ್. ಸೊ ಡಿ ವಿ ಏನಿದೆ, ಸೊ 5 ಮೀಟರಲ್ಲಿ ಫೈಂಡ್ ಮಾಡಬೇಕು ನಾವು. ಸೊ ಹೈಯೆಸ್ಟ್ ಪೊಟೆನ್ಷಿಯಲ್ ಎಲ್ಲಿದೆ ನೋಡಿ, ಸೊ ಹೈಯೆಸ್ಟ್ 5 ಇದೆ. ಸೊ 0 ಮೈನಸ್ 5 ಡಿವೈಡೆಡ್ ಬೈ, ಸೊ ಹೈಯೆಸ್ಟ್ ಏನಿದೆ 5 ಇದೆ. ಸೊ ನೆಕ್ಸ್ಟ್ ಇಲ್ಲಿ ಎಂಡ್ ಎಲ್ಲ ಆಗ್ತಿದೆ 6. ಸೊ ನಾವು ಇಲ್ಲಿ ಹೈಯೆಸ್ಟ್ 5 ಇದೆ, ಇಲ್ಲಿ 6 ಇದೆ. ಸೊ ಎಕ್ಸ್ ಆಕ್ಸಿಸ್ ಮೈನಸ್ ಮಾಡಬೇಕು, 6 ಮೈನಸ್ 4. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 5/2 ಇಸ್ 2.5 ವೋಲ್ಟ್ಸ್ ಪರ್ ಮೀಟರ್. ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ 5 ಮೀಟರ್ ಅಂದಾಗ ಇದು 2.5 ವೋಲ್ಟ್ ಪರ್ ಮೀಟರ್ ಆನ್ಸರ್ ಬಂತು. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಸೊ ಹೈಯೆಸ್ಟ್ ಪೊಟೆನ್ಷಿಯಲ್ ಎಲ್ಲಿದೆ, 5 ಮೇಲೆ ಇದೆ. ಸೊ 0 ಮೈನಸ್ 5 ಮತ್ತು ಇಲ್ಲಿ ಎಂಡ್ ಎಲ್ಲ ಆಗ್ತಿದೆ 6 ಇದೆ. ಸೊ 6 ಮೈನಸ್ 4, ಇದು ಇಲ್ಲಿ ಟಚ್ ಆಗಿದೆ, ಇದು 6 ಮೈನಸ್ 4 ಇಸ್ 2. 5/2 ಇಸ್ 2.5 ವೋಲ್ಟ್ಸ್ ಪರ್ ಮೀಟರ್. ಸೊ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ, ಇನ್ಫೈನೈಟ್ ಸೀರೀಸ್ ಕ್ವಶನ್ಸ್ ಹೇಗೆ ಸಾಲ್ವ್ ಮಾಡಬೇಕು ಶಾರ್ಟ್ಕಟ್ ಮೆಥಡಿಂದ. ಸೊ ಇನ್ ದಿ ಫಾಲೋವಿಂಗ್ ಫಿಗರ್ ಈಚ್ ಕೆಪಾಸಿಟನ್ಸ್ C1 ವ್ಯಾಲ್ಯೂ ಕೊಟ್ಟಿದ್ದಾರೆ, C2 ವ್ಯಾಲ್ಯೂ ಕೊಟ್ಟಿದ್ದಾರೆ, ಈಕ್ವಿವೆಲೆಂಟ್ ಕೆಪಾಸಿಟನ್ಸ್ ಬಿಟ್ವೀನ್ ಎ ಬಿ ಫೈಂಡ್ ಮಾಡಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ C2 C1 C2 C1 C2 ಹೀಗೆ ಇನ್ಫೈನೈಟ್ ತನಕ ರಿಪೀಟ್ ಆಗ್ತಿದೆ. ನಾರ್ಮಲ್ ಮೆಥಡಿಂದ ಮಾಡ್ಬೋದು, ಸೀರೀಸ್ ಪ್ಲಸ್ ಪ್ಯಾರಲಲ್ ಮಾಡಿದಾಗ ಮತ್ತೆ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಬರುತ್ತೆ, ಅದು ಸಾಲ್ವ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಬಟ್ ಇಟ್ಸ್ ವೆರಿ ಲೆಂದಿ ಅಕಾರ್ಡಿಂಗ್ ಟು ಮಿ. ಶಾರ್ಟ್ಕಟ್ ಮೆಥಡ್ ಹೇಳ್ತಾ ಇದ್ದೀನಿ ನೋಡಿ. ಸೊ ಫಸ್ಟ್ ನೋಡಿ C2 C1 C2 C1 ಫುಲ್ ರಿಪೀಟ್ ಆಗ್ತಿದೆ. ಸೊ ಇದಕ್ಕೆ ಏನಿದು ರಿಪೀಟ್ ಆಗ್ತಿದೆ ಅಲ್ಲ, ಅದಕ್ಕೆ ಒಂದು ಎಕ್ಸ್ ವ್ಯಾಲ್ಯೂ ಅಂತ ತಗೋಬೇಕು. ಸೊ ಇದು ಆ್ಯಸ್ ಇಟ್ ಈಸ್ C2 ಆ್ಯಸ್ ಇಟ್ ಈಸ್. C2 ವ್ಯಾಲ್ಯೂ ಇಸ್ 1 ಮೈಕ್ರೋಫ್ಯಾರಡ್. ಸೊ 1 ಆ್ಯಸ್ ಇಟ್ ಈಸ್. ಇದು ಏನು ರಿಪೀಟ್ ಆಗ್ತಿದೆ ಫುಲ್ ಅಂತ ಒಂದು ಎಕ್ಸ್ ಟರ್ಮ್ ಅಂತ ತಗೋಬೇಕು. ಸೊ ಎಕ್ಸ್ ಟರ್ಮ್ ತಗೊಂಡಾಗ ಇದು 1 ಮತ್ತು 1 ಏನಿದೆ ಸೀರೀಸಲ್ಲಿದೆ. ಸೊ 1 ಆ್ಯಂಡ್ 1 ಸೀರೀಸ್ ಅಂದಾಗ 0.5 ಬರುತ್ತೆ, 0.5. ಸೊ 0.5 ಆಯಿತು, ಇದು 0.5 ಇನ್ ಸೀರೀಸ್ ವಿತ್ ಎಕ್ಸ್. ಸೊ ನಾನು ಹೇಳಿದ್ದೆ ಒಂದು ಪಾಯಿಂಟ್, ಸೀರೀಸಲ್ಲಿ ಕೆಪಾಸಿಟನ್ಸ್ ಕಡಿಮೆ ಆಗುತ್ತೆ. ಸೊ 0.5 ಇನ್ ಸೀರೀಸ್ ವಿತ್ ಎಕ್ಸ್ ಅಂದಾಗ 0.5ಕ್ಕಿಂತ ಇನ್ನೂ ಕಡಿಮೆ ಇರುತ್ತೆ. ಸೊ ಆಪ್ಷನ್ಸ್ ನೋಡಿ, 0.5ಕ್ಕಿಂತ ಕಡಿಮೆ ಆಪ್ಷನ್ ಯಾವುದಿದೆ, ಇದು ಒಂದೇ ಆಪ್ಷನ್ ಇದೆ. ಸೊ ಇದು ರೈಟ್ ಆಗುತ್ತೆ ಆನ್ಸರ್. ಇದು 0.5ಕ್ಕಿಂತ ಜಾಸ್ತಿ ಇದೆ, ಇದು ಕೂಡ ಜಾಸ್ತಿ ಇದೆ, ಇದು ಕೂಡ ಜಾಸ್ತಿ ಇದೆ. ಎಲ್ಲ ಎಲಿಮಿನೇಟ್ ಮಾಡ್ಬೋದು, ಡೈರೆಕ್ಟ್ ಒಂದೇ ಆಪ್ಷನ್ ಟಿಕ್ ಮಾಡ್ಬೋದು. ನೀವು ನಾರ್ಮಲ್ ಮೆಥಡಿಂದ ಮಾಡಿ ನೋಡಿ, ಎಕ್ಸಾಕ್ಟ್ ವ್ಯಾಲ್ಯೂ ಇದೆ ಬರುತ್ತೆ. ಬಟ್ ನಾನು ಎಕ್ಸಾಕ್ಟ್ ಮಾಡ್ತಿಲ್ಲ, ಯೂಸಿಂಗ್ ದಿ ಆಪ್ಷನ್ಸ್ ಎಲಿಮಿನೇಟಿಂಗ್ ಮೆಥಡ್ ಯೂಸ್ ಮಾಡ್ತಿದ್ದೀನಿ. ಮತ್ತು ಒಂದು ಕಾನ್ಸೆಪ್ಟ್ ಯೂಸ್ ಮಾಡ್ತಾ ಇದ್ದೀನಿ, ಸೀರೀಸಲ್ಲಿ ಯಾವಾಗಲೂ ವ್ಯಾಲ್ಯೂ ಕಡಿಮೆ ಇರುತ್ತೆ. ಸೊ ಡೈರೆಕ್ಟ್ ವಿತೌಟ್ ಸಾಲ್ವಿಂಗ್ ಇದು ಟಿಕ್ ಮಾಡ್ಬೋದು. ಸೊ ಇದು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟಿಲ್ ದೆನ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬೈ.